ಎಷ್ಟಕ್ಕೆ ಸಿಗುತ್ತೆ ಎಷ್ಟು ಕೊಡುತ್ತೆ ಅನ್ನೋದೇ ನಿಮ್ಮ ಮೈಂಡಲ್ಲಿ ಓಡ್ತಾ ಇರ್ತದೆ. ಎಲ್ರಿಗೂ ನಮಸ್ಕಾರ ಗುರು. 90s ಕಿಡ್ಸ್ಗೆಲ್ಲ ಎರಡು ಗಾಡಿ ಫೇವ್ರೇಟ್ ಆಗಿತ್ತು. ಒಂದು ಕರಿಸ್ಮಾ, ಇನ್ನೊಂದು ಪಲ್ಸರ್ 220. ಕರಿಸ್ಮಾ ಆದಮೇಲೆ ZMR ಬಂತು, ಆದರೆ ಅದೇನು ಅಷ್ಟೊಂದು ಪಾಪ್ಯುಲರ್ ಆಗಲಿಲ್ಲ. ಆದರೆ ಈ ಕರಿಸ್ಮಾ ಏನಿದೆಯಲ್ಲ ಇವತ್ತಿಗೂ ಐ ಕ್ಯಾಚರ್ ಅಂತಲೇ ಹೇಳ್ಬೋದು. ಲುಕ್ ಮಾತ್ರ ಸಖತ್ತಾಗೈತೆ. ಜನ ಮೋಸ್ಟ್ಲಿ ಈ ಗಾಡಿನ ತಗೊಂಡಿದ್ದೇ ಲುಕ್ಗೋಸ್ಕರ ಅನಿಸುತ್ತೆ. ಕರಿಸ್ಮಾ ತಗೊಳಕ್ಕೆ ಇನ್ಸ್ಪಿರೇಷನ್ ಋತಿಕ್ ರೋಷನ್ ಅಡ್ವರ್ಟೈಸ್ಮೆಂಟು ಇರ್ಬೋದು. ನಮಗೆ ಮಾತ್ರ ಶರಣೆ ನೆನಪಾಗೋದು. ಈ ಥರ ಗಾಡಿಗಳನ್ನ ಓಡಿಸ್ತಿದ್ರೆ ಸಿಗುವಂಥ ಖುಷಿನೇ ಬೇರೆ. ಈ ಗಾಡಿ ಬಂದು ನನ್ನ ಫ್ರೆಂಡು, ಅವರು ಅಷ್ಟೇ ತುಂಬ ಖರ್ಚು ಮಾಡಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ. KTM R15 ಬರೋಕ್ಕಿಂತ ಮುಂಚೆನೇ ಅವಳಿ ಮಾಡಿದ ಗಾಡಿನೇ ಕರಿಸ್ಮಾ. ಈ ಥರ ಒಳ್ಳೆ ಗಾಡಿ ಡಿಸೈನ್ನ ಹಾಳು ಮಾಡಿ ನಮ್ಗೆ ಯಾಕೆ ಹೊಟ್ಟೆ ಉರಿಸ್ತಾರೆ ಗೊತ್ತಿಲ್ಲ. ಸೀಟು ಎಷ್ಟು ಕಂಫರ್ಟಬಲ್ ಆಗಿದೆ ಅಂದರೆ ಒಂದು 500ರಿಂದ 600 ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದು. ಇದು ಬಂದು ಪ್ಲಾಸ್ಟಿಕ್ ಇರ್ತದೆ, ಇದು ಬಂದು ಫುಲ್ ಫೈಬರ್ ಇರ್ತದೆ. ಇದು ಮಾತ್ರ ಪಕ್ಕ ಮೆಟಲೆ. ಟ್ಯಾಂಕ್ ಕೆಪಾಸಿಟಿ 15 ಲೀಟರ್. ನೀವು ಈಸಿಯಾಗಿ 500 ಕಿಲೋಮೀಟರ್ ಹೋಗ್ಬೋದು. ಬಾಯ್ ಬಾಯ್ ಟಾಟಾ. ಮೈಲೇಜ್ ಬಂದು ಒಂದು 35-40 ಕೊಡ್ಬೋದು. ಆಯಿಲ್ ಚೇಂಜು ವಾಟರ್ ವಾಶ್ಗೆ ಒಂದು 700 ಆಗ್ಬೋದು. ಇನ್ನು ಸಣ್ಣ ಪುಟ್ಟ ಬಂದರೆ ಒಂದು 1000 ಆಗ್ಬೋದು. ಮೀಟ್ರ್ ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾನೆ. ಫೈನಲ್ ಆಗಿ ಹೇಳ್ಬೇಕು ಅಂದರೆ ನಿಮ್ಮ ಹತ್ರ ಏನಾದರೂ ಕರಿಸ್ಮಾ ಇದ್ರೆ ಚೆನ್ನಾಗಿ ನೋಡ್ಕೊಳ್ಳಿ. ಏನಕ್ಕೆ ಅಂದರೆ ಈ ಥರ ಗಾಡಿಗಳು ಮತ್ತೆ ಬರೋದಿಲ್ಲ. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೌಂಡ್ ವಿಷಯಕ್ಕೆ ಬಂದರೆ ಬೆಸ್ಟ್ ಏನಿಲ್ಲ, ಪರವಾಗಿಲ್ಲ ಅಂತ ಅನ್ಕೋಬೋದು. ಈ ಗಾಡಿ ನೋಡ್ತಿದ್ದಂಗೆ 90s ವೈಬ್ ಬತ್ತೇ ಬರ್ತದೆ. ಕರಿಸ್ಮಾ ಇಟ್ಟಿರೋರೆಲ್ಲ ಈ ಗಾಡಿನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೆ ಇಟ್ಕೊಳ್ಳಿ. ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇನ್ನು ಏನೋ ಬೇಕಣ್ಣ ಅಷ್ಟೇ.